ಆಗಿದೆ. ಕರೆದ್ರೆ 5 ಜನ ಇದ್ದಾರೆ, 2 ಜನ ಇದ್ದಾರೆ ಹೇಳ್ತಾರೆ. ನೋಡಿ ಇವರು ಈಗ ಲಾಸ್ಟ್ ಅಂತ. ಇಲ್ಲಿ ಊಟ ಎಲ್ಲ ರೆಡಿ ಮಾಡಿ ಇಟ್ಟಾಗಿದೆ. ಇವತ್ತು ಊಟಕ್ಕೆ ಎಂತ ಸ್ಪೆಷಲ್ ಅಂದರೆ ದೋಸೆ, ಸೂರನ್ ಮೀನು ಮತ್ತು ಮೀನು ಸಾರು. ಗಂಟೆ ಬಂದು 12:45 ಆಗ್ತಾ ಬಂತು ಮಧ್ಯಾಹ್ನ. ವೆದರ್ ಕೂಲಾಗಿ ಉಂಟು, ಬೆಳಗಿನ ಹಾಗೆ. ಬೆಳಿಗ್ಗೆ ಒಂದು 7 ಗಂಟೆ ಹೊತ್ತಿಗೆಲ್ಲ ಇರುವ ಹಾಗೆ ಒಳ್ಳೆ ತುಂತುರು ಮಳೆಯೊಟ್ಟಿಗೆ ಈ ರೀತಿಯ ವೆದರ್. ನಮಗೆ ಇವತ್ತು ಶಾಪಿಂಗ್ ಹೋಗ್ಲಿಕ್ಕೆ ಉಂಟು ಡಿ-ಮಾರ್ಟಿಗೆ, ಹಾಗೆ ಬೇಗ ಊಟ ಮಾಡಿ ಹೋಗುವ ಅಂತ. ಊಟ ಎಲ್ಲ ಆದಮೇಲೆ ನಾನು ಅತ್ತೆ ಇವರು 3 ಜನ ಡಿ-ಮಾರ್ಟಿಗೆ ಹೋಗುವ ಅಂತೇಳಿ ಹೊರಟು ಶಾಪಿಂಗ್ಗೆ ಹೋಗ್ತಿದ್ದೇವೆ. ಸ್ವಲ್ಪ ಮನೆಗೆ ಬೇಕಾದಂಥ ಕೆಲವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು, ಹಾಗೆ ಹೋಗಿ ಬರುವ, ಇಲ್ಲಿ ಹತ್ರದಲ್ಲೇ ಉಂಟಂತೇಳಿ ನಾವು ಹೊರಟ್ವಿ. ನಾನು ಮತ್ತು ಅತ್ತೆ ಸ್ಕೂಟರಲ್ಲಿ ಬಂದ್ವಿ, ಸ್ಕೂಟಿಯಲ್ಲಿ. ಇವರು ಬೈಕಲ್ಲಿ ಬಂದರು. ಸೊ ಮಳೆ ಪರಪರ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೊತ್ತಾಗುವಾಗ. ಸೊ ಒಳಗೆ ಹೋದ್ವಿ, ಶಾಪಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಕೆಲವೆಲ್ಲ ಫುಲ್ ವೀಡಿಯೋ ಎಲ್ಲ ಮಾಡಲಿಕ್ಕೆ ಎಲ್ಲವಿಲ್ಲ, ಮೇ ಬಿ ನಾವು ಮಾಡಲಿಕ್ಕೆ ಸಹ ಆಗಲಿಲ್ಲ. ಸೊ ಚಿಕ್ಕ ಚಿಕ್ಕ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಸೊ ಮತ್ತು ಎಂತೆಲ್ಲ ತಗೊಂಡ್ವಿ, ಎಂತೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹೇಳುವಂಥದ್ದನ್ನು ನಾನು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ, ನಾವೆಂತೆಲ್ಲ ತಗೊಂಡೆವು ಅಂತೇಳಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ. ಡಿ-ಮಾರ್ಟಿದ್ದು ಕೆಲವೆಲ್ಲ ಐಟಮ್ಸ್ ತಂದದ್ದು 3200 ರೂಪೀಸ್ ವರೆಗೆ ಆಯ್ತು. ಎಂತೆಲ್ಲ ಪ್ಲಸ್ ಪುನಃ ನೀವು ಅದು ಇದಕ್ಕೆ 3000 ರೂಪೀಸ್ ಆಯಿತು. 3000ಗೆ ಎಂತೆಲ್ಲ ಬಂದಿದೆ ನೋಡುವ. ಫಸ್ಟಿಗೆ ನಾವು ಇದನ್ನು ತಗೊಂಡದ್ದು ಕಂಟೈನರ್. ಸೊ ಇದು ನಮ್ಮದು ಮನೆಯಲ್ಲಿ ಗ್ಲಾಸ್ ಕಂಟೈನರ್ ಅಂತೆಲ್ಲ ಹಾಳಾಗಿದೆ. ಸೊ ಯೆಲ್ಲೋ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಉಪ್ಪು, ಏನಾದರೂ ಬೇಸಿಕ್ ಎಲ್ಲ ಹಾಕಿದ್ದಕ್ಕೆ, ಜೀರಿಗೆ ಹುಡಿ ಆ ಥರದ್ದು ಹಾಕಿದ್ದಕ್ಕೆ ಇದೊಂದು ಎಕ್ಸ್ಟ್ರಾ ತಗೊಂಡದ್ದು ನಾವು. ಅದು ನಿಮಗೆ ನಾವು ಕಮ್ಮಿಂಗ್ ಡೇಸಲ್ಲಿ ಇದು ಕೊಡ್ತೇನೆ, ಇದು ಟ್ರಾವೆಲಿಂಗ್ ಪರ್ಪಸ್ಸಿಗೆ. ಅದು ಎಂತ ಅಂತೇಳಿ ನಾವು ನೆಕ್ಸ್ಟ್ ಹೇಳ್ತೇವೆ. ಸೊ ಇದು 99 ರೂಪೀಸ್ ಪರ್ 4 ಪೀಸಿಗೆ ಸಿಕ್ಕಿತ್ತು. 99 ರೂಪೀಸಿಗೆ 4. ಆಮೇಲೆ ಒಂದು 1 kg ನಂದಿನಿ ಅವರದ್ದು ಪನ್ನೀರ್ ತಗೊಂಡ್ವಿ. 395 ರೂಪೀಸ್ ಇದಕ್ಕೆ 1 kgಗೆ. 395ಗೆ 1 kg. ಮತ್ತು ಇದೊಂದು ಇದು ಸಹ ಹಾಗೇನೆ ಟ್ರಾವೆಲಿಂಗಿಗೆ ಅಂತೇಳಿ ತಗೊಂಡದ್ದು, ಬ್ಯಾಂಬೂದು 99 ರೂಪೀಸ್. ಇದು ಚಿಕ್ಕದು ಬೇಕಿತ್ತು ಟ್ರಾವೆಲಿಂಗಿಗೆ ಹೋಗೋದು ಹಿಡ್ಕೊಂಡು ಹೋಗ್ಲಿಕ್ಕೆ. ಆಮೇಲೆ ಇವರೊಂದು ಟೋಫು, ನಾನ್ ಜಿಯೋಮೋ ಟೋಫು, ನಾನ್ ಜಿಯೋಮೋ ಸೋಯಾಬೀನ್ ಬರ್ತದೆ, ಅದರಿಂದ ಮಾಡಿದ ಟೋಫು, ಅದು ತಗೊಂಡ್ವಿ. ಅದಕ್ಕೆ 100 ರೂಪೀಸ್ ಸಮಥಿಂಗ್ ಆಯಿತು. ಅದಾದಮೇಲೆ ಇದು ನನ್ನ ಅಪ್ಪನ ಚಪ್ಪಲ್ ಬೇಕಿತ್ತು, ಇದು 199ಗೆ ಇತ್ತು. 200 ರೂಪೀಸಿಗೆ ಒಳ್ಳೆ ಉಂಟು ಕ್ವಾಲಿಟಿ ಎಲ್ಲ, ಅವರಿಗೆ ಅಂತೆಲ್ಲ ತಗೊಂಡದ್ದು. ನಿನಗೆ ಇದು ನನಗೆ ಅಂತೇಳಿ ತಗೊಂಡದ್ದು 200 ರೂಪೀಸಿಗೆ. ಚಂದ ಸಾಫ್ಟ್ ಮೆಟೀರಿಯಲ್. ನಂದು ಯಾವಾಗಲ ನಾಚೆ ಚಾಪು ಸ್ವಲ್ಪ ನಿರ್ಕಲೆ ಆಗಿ, ಹಾಗಾಗಿ ನಂದು ಅತ್ತೆ ಪಾಲ್ ತಗೋ ಅಂತೇಳಿ ತೆಗೆದು ಕೊಟ್ಟದ್ದು. ಆಮೇಲೆ ಇದು ಬಾತ್ರೂಮ್ ಕ್ಲೀನರ್, ಹಾರ್ಪಿಕ್ ಒಂದು ಬೇಕಿತ್ತು. ಬಟರ್, ಚಕ್ಕುಲಿ ಎಲ್ಲ ಮಾಡಲಿಕ್ಕೆ. ನಂದಿನಿ ಅವರದ್ದು ತುಪ್ಪ 620 ರೂಪಾಯಿಗೆ 1 kg ಸಿಕ್ಕಿತ್ತು. ನಾವು ಇಲ್ಲಿ ಅರ್ಧ kg ತಂದು 320 315ಕ್ಕೆಲ್ಲ ಸಿಗ್ತದೆ. ಸೊ 620ಗೆ 1 kg ನಂದಿನಿ ಅವರದ್ದು ತುಪ್ಪ. ಮತ್ತೊಂದು ಒಂದೊಂದು ಸರ್ತಿ ನೋಡಿ ಅವರು ನಂಗೆ ಪಾಪ ಬಿಸಿ ನೀರು ಮಾಡಿ ಕುಡಿ ಅಂತ ನಾನು ಬಿಸಿ ನೀರು ಕೇಳಿದ್ದೆ. ಇದು ಬಟ್ಟೆ ವಾಶ್ ಮಾಡಲಿಕ್ಕೆ ಬ್ರಷ್ ಬೇಕಿತ್ತು. ಅದು ಇದು ಸಹ ನಾನು ನಮಗೋಸ್ಕರ ತಗೊಂಡೆ. ಬಾಚನಿಗೆ 99 ರೂಪೀಸ್ ಕೊಟ್ಟಿದ್ದು. ಸ್ವಲ್ಪ ಇದರಲ್ಲಿ ಹೇರ್ ಫಾಲ್ ರೆಡ್ಯೂಸ್ ಆಗುದಂತ ಹೇಳಿದ್ರೆ ಬಾಕಿದ್ದು ಇದು ಹಾರ್ಡ್ ಇರ್ತದೆ ಒಟ್ಟು ಹೀಗೆ ಎಳೆಯುವಾಗ. ಇದರಲ್ಲಿ ಒಂದು ಇದು ಉಂಟಲ್ಲ, ಇದು ಲೇಯರ್, ಸೊ ಸ್ವಲ್ಪ ಬಿಡುವುದಿಲ್ಲ ಇದರಲ್ಲಿ ಜಾಸ್ತಿ ಹೋಗ್ಲಿಕ್ಕೆ ಆ ಪರ್ಪಸ್. ಮತ್ತು ಇದು ನನ್ನ ಗಂಡ ಅವರಿಗೆ ಒಂದು ಬೆಲ್ಟ್ ಬೇಕು ಹೇಳಿ ತಗೊಂಡು 149 ರೂಪೀಸ್ ಬೆಲ್ಟ್. ಸೊಂಟ ಕಟ್ಲಿಕ್ಕೆ ಅವರಿಗೊಂದು ಬೆಲ್ಟ್ ಇಲ್ಲತ್ತು. ಆಮೇಲೆ ಇನ್ನೊಂದು ಭಾರಿ ಚಂದ ಕಾಣಿತು ಪ್ಯಾಂಟ್, ತಪ್ಪು ಹೇಳಿದ್ರು ಪ್ಲಾಜೋ.
ಕಲರ್ ಸಹ ಭಾರಿ ಚಂದ ಉಂಟು, ಮತ್ತೆ ಒಳ್ಳೆ ಮೆಟೀರಿಯಲ್ ಭಾರಿ ಚಂದ ಉಂಟು. 300 ರುಪೀಸಿಗೆ ನನ್ನ ಸೈಜ್ ಪ್ಲಸ್ ಸೈಜ್ ಡಬಲ್ ಎಕ್ಸೆಲ್ ಅಲ್ಲ ತ್ರಿಬಲ್ ಎಕ್ಸೆಲ್. ಮತ್ತೆಲ್ಲ ಸ್ವಲ್ಪ ಗ್ರಾಸರಿ ಬೆಲ್ಲ, ಬೆಲ್ಲಕಡಲೆ, ಬಾಸ್ಮತಿ ಅಂತಾರ. ಮತ್ತೊಂದು 2 ಟೈಪ್ ಇದು ಮೆಣಸು, ಮತ್ತೊಂದು ಅವಲಕ್ಕಿ. ಇದು ಇಷ್ಟಕ್ಕೆ 3000 ರುಪೀಸ್ ಆಯ್ತು. 3000 ಗುಂಟೂರು ಮತ್ತು ಬ್ಯಾಟ್ಗೆ 2 ಟೈಪ್ ಇದು ಮೆಣಸು ಇಲ್ಲಿ ಉಂಟು. ಸ್ವಲ್ಪ ತಗೊಂಡ್ವಿ, ಅಂದ್ರೆ ಈಗ ನಮ್ಗೆ ಜಾಸ್ತಿ ಯೂಸ್ ಆಗುದಿಲ್ಲ. ಅದನ್ನ ತುಂಬಾ ತಂದಿಟ್ಟು ಸರ್ ಬೇಗ ಇದಾಗ್ತದೆ. ಸೊ ಅದನ್ನು ಬಿಸಿ ಮಾಡಬೇಕು, ಫ್ರೈ ಮಾಡಿರ್ಬೇಕು, ಇಲ್ಲದ್ರೆ ಬಿಸಿಲಿಗೆಲ್ಲ ಹಾಕಿ. ಈಗ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಉಂಟಲ್ಲ, ಸೊ ಸ್ವಲ್ಪ ತಂದು ಒಟ್ಟಾರೆ ಇಷ್ಟ ಐಟಮ್ಗೆ 3000 ರುಪೀಸ್ ಆಯ್ತು. ಮೇನ್ ರೇಟ್ ಇದ್ದದೆ ಪನ್ನೀರ್ ಮತ್ತೆ ಗೀಗೆ 1000 ರುಪೀಸ್ ಅರೌಂಡ್ ಆಗಿ. ಮತ್ತೆ ಇದು 2 ಟೈಪ್ ಇದು ಮೆಟ್ಟು ಪ್ಯಾಂಟೇಲಿ 700 ರುಪೀಸ್ ಅಲ್ಲಿ ಆಯ್ತು. ಮತ್ತೆ ಉಳಿದ ಇದೆಲ್ಲ ಸ್ವಲ್ಪ 168 ಸಮಥಿಂಗ್. ಮತ್ತೆ ಇದೆ 99 ಇದೆ ಎಲ್ಲ ಬಾಕ್ಸ್ ಕಟ್ಟಿಂಗ್. ಒಟ್ಟಾರೆ ಇಷ್ಟು ಡಿಮಾರ್ಟಿಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನೈಟ್ ಫುಡ್ಡಿಗೆ ಎಂತ ಮಾಡಬೇಕಂತೇಳಿ ಯೋಚನೆ ಮಾಡುವಾಗ ತೋಫು ಇತ್ತಲ್ವ, ಅದರದ್ದೊಂದು ಎಗ್ ಎಲ್ಲ ಹಾಕಿ ಒಂದು ಆಮ್ಲೆಟ್ ಟೈಪ್ ದೋಸೆ ಮಾಡಿದ್ವಿ. ಆ್ಯಕ್ಚುಲಿ ದೋಸೆ ಹಿಟ್ಟು ಸಿಕ್ತು ಸ್ವಲ್ಪ, ಅದನ್ನು ಸಹ ಮಿಕ್ಸ್ ಮಾಡಿ ತೋಫಿದ್ದು ದೋಸೆ ಮಾಡಿದ್ದು ಸಖತ್ ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ತೋಫು ಮತ್ತು ಸ್ವಲ್ಪ ಮಧ್ಯಾಹ್ನದ್ದು ದೋಸೆದು ಹಿಟ್ಟು ಮತ್ತು ಆನಿಯನ್ ಅದು ಇದೆಲ್ಲ ಹಾಕಿ ಎಗ್ ಎಲ್ಲ ಹಾಕಿ ಬೀಟ್ ಮಾಡಿ ಚೆಂದ ಮಾಡಿ ದೋಸೆ ಮಾಡಿ ಬ್ಲಾಸ್ಟರಿಗೆ ಕೊಟ್ಟೆ. ಅವರಿಗೆ ಇಷ್ಟ ಆಯಿತು. ಸೊ ಅತ್ತೆಗೆ ಸಹ ಅದೇ ಇತ್ತು. ಸೊ ಇದು ಇವತ್ತಿನ ವಿಡಿಯೋ. ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು ವಿಡಿಯೋದೊಟ್ಟಿಗೆ ಮತ್ತೆ